ಇನ್ನು ಮಂಗಳೂರಿನಲ್ಲಿ 3 ದಿನ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಮಂಗಳೂರಿನ ಪಚ್ಚನಾಡಿ ಬಳಿಯ ಫಾರ್ಮ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿದರು. ಮೈಕಲ್ ಎಂಬಾತನಿಗೆ ಸೇರಿದಂತಹ ಜಾಕ್ ಹೆಸರಿನ ಫಾರ್ಮ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿದರು. ತೋಟ ಹಾಗೂ ಮರದ ಡಿಸೈನಿಂಗ್ ವಸ್ತುಗಳ ಉತ್ಪಾದನಾ ಘಟಕ ಇದು ಮೈಕಲ್ ವ್ಯವಹಾರ ಹಾಗೂ ವಾಸ್ತವ್ಯಕ್ಕೆ ಬಳಸ್ತಾ ಇದ್ದಂತಹ ಕುರಿತಾದಂತಹ ಮಾಹಿತಿ. ಹಾಗಾಗಿ ಮೈಕಲ್ನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಮೈಕಲ್ ಮಂಗಳೂರು ಮೂಲದ ವ್ಯಕ್ತಿ, ಉದ್ಯಮಿ. ಆತನೇ ರಾಜೀವ್ ಗೌಡಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡದಂಥದ್ದು, ವಾಸ್ತವ್ಯ ಹೂಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ವ್ಯಕ್ತಿ. ಹಾಗಾಗಿ ಸದ್ಯ ಮೈಕಲ್ನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಸ್, ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 14 ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡ ಏನಿದ್ದಾನೆ, ಆತ ಮಂಗಳೂರಿನಲ್ಲಿ ವಾಸ್ತವ್ಯ ಇದ್ದ. ಆ ಮಂಗಳೂರಿನಲ್ಲಿ ಆತ ತಲೆಮರೆಸಿಕೊಂಡು ಸುಮಾರು 3 ದಿನಗಳ ಕಾಲ ಒಂದು ಹೋಮ್ ಸ್ಟೇ ಮಾದರಿ, ಅಂದ್ರೆ ಫಾರ್ಮ್ ಹೌಸ್ ಮಾದರಿಯ ಜಾಗದಲ್ಲಿ ಅವನಿದ್ದಂಥದ್ದು. ನಾನೀಗ ಅದೇ ಒಂದು ಫಾರ್ಮ್ ಹೌಸ್ನ ಮುಂಭಾಗದಲ್ಲಿ ಇದ್ದೀನಿ. ನೀವು ಇಲ್ಲಿ ಬೋರ್ಡ್ ಗಮನಿಸಬಹುದು. jack.co.in ಮತ್ತು ಇಕೋ ಡಿಸೈನ್ ಸ್ಟೋರ್ ಅನ್ನುವಂಥ ಹೆಸರಿನ ಒಂದು ದೊಡ್ಡ ಬೋರ್ಡ್ ಅನ್ನು ನೀವೇನು ಗಮನಿಸ್ತಾ ಇದ್ರು. ಇದು ಮಂಗಳೂರಿನಿಂದ ಪಚ್ಚನಾಡಿ ಅನ್ನುವಂಥ ಜಾಗದಲ್ಲಿ ಬರುತ್ತೆ. ಪಚ್ಚನಾಡಿ ಡಂಪಿಂಗ್ ಯಾರ್ಡ್ನಿಂದ ಸುಮಾರು ಒಂದು 1.5-2 ಕಿಲೋಮೀಟರ್ ದೂರದಲ್ಲಿ ಸಿಗುವಂತಹ ಬಹಳ ದೊಡ್ಡ ಒಂದು ಕಟ್ಟಡವನ್ನು ಕೂಡ ನೀವು ಗಮನಿಸಬಹುದು. ಅಂದ್ರೆ ನೋಡ್ಲಿಕ್ಕೆ ಇದೊಂದು ಇಕೋ ಡಿಸೈನ್ ಸ್ಟೋರ್, ಅಂದ್ರೆ ಯಾವುದಾದ್ರೂ ಒಂದು ಡಿಸೈನಿಂಗ್ಗೆ ಸಂಬಂಧಪಟ್ಟಂತೆ ಇರುವಂತ ಒಂದು ಸಂಸ್ಥೆಯ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇದನ್ನ ಅಂದ್ರೆ ಇದು ಯಾವುದೇ ರೀತಿಯಾಗಿ ಖಾಸಗಿಯಾಗಿ ಬೇರೆಯವರಿಗೆ ರೆಂಟ್ಗೆ ಕೊಡ್ತಾ ಇದ್ರಾ ಅಥವಾ ಬಂದಂತ ಪ್ರವಾಸಿಗರಿಗೆ ಏನಾದ್ರು ರೆಂಟ್ ಕೊಡ್ತಾ ಇದ್ರಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ನಿಖರವಾದ ಮಾಹಿತಿ ಸಿಗ್ತಾ ಇಲ್ಲ. ಒಟ್ಟು ಇದನ್ನ ಗಮನಿಸ್ತಾ ಹೋದ್ರೆ ಇದು ಒಬ್ಬ ವ್ಯಕ್ತಿಗೆ ಸೇರಿದಂತಹ ಫಾರ್ಮ್ ಹೌಸ್ ನ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಈ ಒಂದು ಫಾರ್ಮ್ ಹೌಸ್ ನ ಮಾಲೀಕ ಮೈಕಲ್ ಹರೇಗೋ ಅನ್ನುವಂತಹ ವ್ಯಕ್ತಿ. ಈಗಾಗಲೇ ಶಿಡ್ಲಘಟ್ಟ ಪೊಲೀಸರು ಆತನನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ, ಆತನಿಂದ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಅಂದ್ರೆ ನೇರವಾಗಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಿಂದ ನೇರವಾಗಿ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನಲ್ಲಿ ಒಂದಷ್ಟು ಜನ ಆತನಿಗೆ ನೆರವು ನೀಡಿರುವ ರಾಜೀವ್ ಗೌಡ ಅವರಿಗೆ ನೆರವು ನೀಡಿರುವಂತಹ ಸಾಧ್ಯತೆ ಇದೆ. ನೋಡ್ಲಿಕ್ಕೆ ನೀವು ಗಮನಿಸಬಹುದು, ಒಂದು ಫಾರ್ಮ್ ಹೌಸ್ ನ ಮಾದರಿಯಲ್ಲಿದೆ. ಬೇರೆ ಬೇರೆ ರೀತಿಯಾದಂತಹ ಸಣ್ಣ ಪುಟ್ಟ ಗಿಡಗಳನ್ನ ಬೆಳೆದಿರುವಂತದ್ದು, ಒಂದಷ್ಟು ತೋಟಗಾರಿಕೆ ಸಂಬಂಧಪಟ್ಟಂತ ಒಂದಷ್ಟು ವಸ್ತುಗಳು, ಅಂದ್ರೆ ಗಿಡಗಳನ್ನ ಸಸಿಗಳನ್ನ ಇಲ್ಲಿ ನೆಟ್ಟಿರುವಂತಹ ರೀತಿಯ ದೃಶ್ಯಗಳು ಕಾಣ್ತಾ ಇದೆ. ಅದರ ಜೊತೆಗೆ ಒಂದಷ್ಟು ಬೇರೆ ಇಂಟೀರಿಯರ್ ವರ್ಕ್ಸ್ ಗಳನ್ನ, ಅಂದ್ರೆ ಈ ಒಂದು ಇದರಲ್ಲಿ ಅವರು ಖಾಸಗಿಯಾಗಿ ಬೇರೆಯವರಿಗೆ ಬರುವಂತ ಪ್ರವಾಸಿಗರಿಗೆ ರೆಂಟ್ ಕೊಡ್ತಾರಾ ಅಥವಾ ಬೇರೆ ರೀತಿಯಲ್ಲಿ ಏನಾದ್ರೂ ವ್ಯವಹಾರಗಳು ಇಲ್ಲಿ ನಡೆಯುತ್ತಾ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮರದ ಪೀಸ್ ಗಳನ್ನೆಲ್ಲ ಗಮನಿಸ್ತಾ ಹೋದ್ರೆ ಒಟ್ಟು ಒಂದು ಉದ್ಯಮಿಯ ರೀತಿಯಲ್ಲಿ, ಅಂದ್ರೆ ಬೇರೆ ಬಿಸ್ನೆಸ್ ಕೂಡ ಇಲ್ಲಿ ನಡೀತಾ ಇದೆ. ಇಂಟೀರಿಯರ್ ವರ್ಕ್ಸ್ ಗಳಿಗೆ, ಅಂದ್ರೆ ಮನೆಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಕೆಲಸಗಳಾಗಬೇಕಾದ್ರೆ ಅದರ ಒಂದಷ್ಟು ಇಂಟೀರಿಯರ್ ಕೆಲಸಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಡಿಸೈನಿಂಗ್ ವರ್ಕ್ಸ್ ಗಳು ನಡೆಯುವಂತ ಒಂದು ಪ್ರೊಡಕ್ಷನ್ ವರ್ಕ್ ಗಳು ನಡೆಯುವಂತ ರೀತಿಯ ಒಂದು ಜಾಗದ ರೀತಿಯಲ್ಲೂ ಕೂಡ ಕಾಣ್ತಾ ಇದೆ. ಅದರ ಜೊತೆಗೆ ಒಂದಷ್ಟು ಫಾರ್ಮ್ ಕೃಷಿಗೆ ಸಂಬಂಧಪಟ್ಟಂತ ಒಂದಷ್ಟು ತೋಟದ ರೀತಿಯಲ್ಲಿ ಒಂದಷ್ಟು ಬೆಳೆಗಳನ್ನ ಬೆಳೆದಿರುವಂತದ್ದು, ಬೇರೆ ಬೇರೆ ರೀತಿಯಾದಂತ ವಸ್ತುಗಳನ್ನ ಇಲ್ಲಿ ಇಟ್ಟಿರುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಇದೇ ಒಂದು ಜಾಗದಲ್ಲಿ ಸುಮಾರು 2-3 ದಿನಗಳ ಕಾಲ ರಾಜೀವ್ ಗೌಡ ಇದ್ದ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಒಳಭಾಗದಲ್ಲಿ ಎಲ್ಲ ಭಾಗದಲ್ಲಿ ಕೂಡ ಈಗಾಗಲೇ ಪೊಲೀಸರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿನ CCTV ಫುಟೇಜ್ ಗಳನ್ನ ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಗಳ ನೇತೃತ್ವದಲ್ಲಿ ಮಂಗಳೂರು ಗ್ರಾಮಾಂತರ ಠಾಣೆ, ಕಂಕನಾಡಿ ಗ್ರಾಮಾಂತರ ಠಾಣೆಯ ಪೊಲೀಸರ ನೇತೃತ್ವದಲ್ಲಿ ಒಂದಷ್ಟು ವಶಕ್ಕೆ ಪಡೆಯುವಂತ ಕೆಲಸಗಳಾಗಿದೆ. ಅವುಗಳನ್ನೆಲ್ಲವನ್ನ ಕೂಡ ವಶಕ್ಕೆ ಪಡೆದು ಸದ್ಯಕ್ಕೆ ಈ ಒಂದು ಇದರ ಓನರ್ ಯಾರಿದ್ದಾರೆ ಅವರನ್ನ ಕೂಡ ವಶಕ್ಕೆ ಪಡೆದು ಇದರ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟು ಇದು ಮಂಗಳೂರಿನಲ್ಲಿ ರಾಜೀವ್ ಗೌಡ ಅವರಿಗೆ ಉಳಿಲಿಕ್ಕೆ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನ ಆಶ್ರಯ ಕೊಟ್ಟಿದ್ದಂತಹ ಒಂದು ಪ್ಲೇಸ್ ಅಲ್ಲಿ ನಾವೀಗ ಇರುವಂತದ್ದು. ಇಲ್ಲಿಂದ ಬಂಧನ ಮಾಡಿ, ಅಂದ್ರೆ ಇಲ್ಲಿಂದ ಕೇರಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕೇರಳದಿಂದ ಮಣಪ್ಪುರಂ ಆ ಒಂದು ಜಾಗ ಏನಿದೆ ಅದರ ಗಡಿ ಭಾಗ, ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗದಲ್ಲಿ ರಾಜೀವ್ ಗೌಡನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಅದಕ್ಕೆ ಜೊತೆಗೆ ಕಾರುಗಳನ್ನ ಕೂಡ ವಶಕ್ಕೆ ಪಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.